ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆಶಿ ಅಧಿಕಾರಕ್ಕೇರಿದ ದಿನದಿಂದಲೂ ತುಂಬಾ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಡಿಕೆಶಿಯ ಪ್ರತಿ ನಡೆ ನುಡಿಯಲ್ಲೂ ತುಂಬಾ ಜಾಣ್ಮೆ ಎದ್ದು ಕಾಣ್ತಾ ಇದೆ. ಯಾವುದೇ ಯೋಜನೆ ಮಾಡಿದ್ರು ಅದರ ಹಿಂದೆ ದೊಡ್ಡ ಕಾರಣ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಡಿಕೆಶಿ ಪದೇ ಪದೇ ಒಂದು ಮಾತನ್ನ ಹೇಳ್ತಿದ್ದಾರೆ. ನಮ್ಮ ಗುರಿ 2028 ಅಂತ. ಅಂದ್ರೆ ಡಿಕೆಶಿ ಬರೀ 2 ವರ್ಷದ ಸಿಎಂ ಆಗೋದಕ್ಕೆ ಬಂದಿಲ್ಲ. 2028ರಲ್ಲೂ ತಾವೇ ಗೆದ್ದು 5 ವರ್ಷ ಗದ್ದುಗೆ ಏರೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಹೀಗಾಗಿಯೇ ಇದಕ್ಕೆ ಬೇಕಾದ ಪ್ರತಿಯೊಂದು ಅಸ್ತ್ರಗಳು, ಪ್ರತಿಯೊಂದು ಪಟ್ಟುಗಳನ್ನ ಈಗಿನಿಂದಲೇ ಹಾಕ್ತಿದ್ದಾರೆ. ಮೊದಲೇ ಡಿಕೆಶಿ ರಾಜಕೀಯದ ಚಾಣಕ್ಯ. ಹೇಗೆ ಗೆಲ್ಲಬೇಕು, ಹೇಗೆ ದಾಳ ಉರುಳಿಸಬೇಕು ಅನ್ನೋದನ್ನ ಕಲಿತಿರೋ ಮಹಾನ್ ಚತುರ. ಹೀಗಾಗಿ ಡಿಕೆಶಿ ಉತ್ತರ ಕರ್ನಾಟಕದಲ್ಲಿ ದೊಡ್ಡದೊಂದು ತಂತ್ರ ರೂಪಿಸಿ ಬಂದಿದ್ದಾರೆ. 2023ರಲ್ಲಿ ಸಿದ್ದರಾಮಯ್ಯಗೆ ಸಿಕ್ಕ ಬೆಂಬಲ ತಮಗೂ ಸಿಗುವಂತೆ ಮಾಡಿಕೊಂಡು ಬಂದಿದ್ದಾರೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತಾರಲ್ಲ, ಸೇಮ್ ಅಂತಹದ್ದೇ ಕೆಲಸ ಮಾಡಿ ಬಂದಿದ್ದಾರೆ. ನೀರಾವರಿ ಯೋಜನೆಗಳ ಕುರಿತು ಬೆಳಗಾವಿಗೆ ಹೋಗಿದ್ದ ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್ ಸಹ ಮುಗಿಸಿಕೊಂಡು ಬಂದಿದ್ದಾರೆ. ಕಿತ್ತೂರು ಕರ್ನಾಟಕದ ಶಾಸಕರ ವಿಶ್ವಾಸ ಪಡೆಯೋದರ ಜೊತೆಗೆ ಮುಂದೆ ಎದುರಾಗಬಹುದಾದ ಆಪತ್ತುಗಳನ್ನೆಲ್ಲ ಈಗಲೇ ತಡೆಯೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಡಿಕೆಶಿಯ ಡಿನ್ನರ್ ಮೀಟಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸಿಎಂ ಆಗಿರೋ ಡಿಕೆಶಿ ಮುಂದೆ ಇರೋ ದೊಡ್ಡ ಸವಾಲು ಅಂದ್ರೆ ಅದು ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಯಾಕಂದ್ರೆ ಡಿಕೆಶಿ ಸಿಎಂ ಆಗಿದ್ರು ಕೂಡ ಎಲ್ಲಾ ಶಾಸಕರು ಡಿಕೆ ಬೆನ್ನಿಗೆ ನಿಂತಿಲ್ಲ. ಕಾಂಗ್ರೆಸ್ನಲ್ಲೇ ಬಣ ರಾಜಕೀಯ ಇದೆ. ಆದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಪರಿಸ್ಥಿತಿಯೇ ಬೇರೆ ಇತ್ತು. ಬಹುತೇಕ ಶಾಸಕರು ಸಿದ್ದರಾಮಯ್ಯ ಹೇಳಿದಂತೆ ಹೆಜ್ಜೆ ಹಾಕ್ತಾ ಇದ್ರು. ಸಿದ್ದರಾಮಯ್ಯ ಮಾತೆ ಕೊನೆ ಅಂತ ನಡೆದುಕೊಳ್ತಾ ಇದ್ರು. ಹೀಗಾಗಿ ಡಿಕೆಶಿ ಕೂಡ ಇದೇ ಹಾದಿಯಲ್ಲೇ ಹೆಜ್ಜೆ ಹಾಕೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ಮುನ್ನುಡಿಯಾಗಿ ಉತ್ತರ ಕರ್ನಾಟಕದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಗಿಸಿ ಬಂದಿದ್ದಾರೆ. ನಿನ್ನೆ ಬೆಳಗಾವಿಗೆ ಸಿಎಂ ಹೋಗಿದ್ದಾಗ ಅಚ್ಚರಿಯ ಬೆಳವಣಿಗೆಯೊಂದು ನಡೆಯಿತು. ಸಿಎಂ ಬರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಇದ್ರು. ಇದೇ ವೇಳೆ ಸಿಎಂ ಡಿಕೆಶಿ ವಿಮಾನ ನಿಲ್ದಾಣದಲ್ಲಿ ಬಂದಿಳಿತಾ ಇದ್ದಂತೆ ಪೊಲೀಸ್ ಗೌರವ ರಕ್ಷೆ ನೀಡೋದಕ್ಕೆ ಮುಂದಾದ್ರು. ಆದ್ರೆ ಈ ವೇಳೆ ಪೊಲೀಸರನ್ನ ತಡೆದ ಡಿಕೆಶಿ ಸತೀಶ್ ಜಾರಕಿಹೊಳಿ ಅವರನ್ನ ತಮ್ಮ ಬಳಿ ಬರೋದಕ್ಕೆ ಹೇಳಿ ಕಳಿಸಿದ್ರು. ಸತೀಶ್ ಬರೋವರೆಗೂ ಕಾದು ಕೊನೆಗೆ ತಮ್ಮ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಗೌರವ ವಂದನೆ ಸ್ವೀಕರಿಸಿದ್ರು. ಇದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಸದ್ಯದ ಮಟ್ಟಿಗೆ ಸಾಹುಕಾರ್ ಫ್ಯಾಮಿಲಿಯೇ ಸುಪ್ರೀಂ. ಅದರಲ್ಲೂ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಘಟಾನುಘಟಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಈಗೀಗ ಅಹಿಂದ ನಾಯಕನಾಗುವತ್ತ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಅಷ್ಟೇ ಯಾಕೆ, ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಅಂತ ಕರೆಯಿಸಿಕೊಳ್ತಾ ಇದ್ರು. ಆದ್ರೀಗ ಸದ್ಯದ ಬೆಳವಣಿಗೆ ನೋಡಿದ್ರೆ ಇಬ್ಬರ ಮಧ್ಯೆ ಹಳಸಿದಂತೆ ಕಾಣ್ತಾ ಇದೆ. ಅದೇನೇ ಇರಲಿ, ಡಿಕೆಶಿ ಸಾಹುಕಾರ್ಗೆ ನೀಡ್ತಾ ಇರೋ ಪ್ರಾಮುಖ್ಯತೆ 10 ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿರೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ಆದಮೇಲೆ ನೋಡಿ ಡಿಕೆಶಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದ್ದು. ರಾತ್ರಿ 8 ಗಂಟೆ ಸುಮಾರಿಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದು ಕಿತ್ತೂರು ಕರ್ನಾಟಕದ ಶಾಸಕರ ವಿಶ್ವಾಸ ಪಡೆಯಲು ಕಸರತ್ತು ಮಾಡಿದ್ದಾರೆ. ಹಾಲಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ಎಂಎಲ್ಎಗಳನ್ನೆಲ್ಲ ಕರೆಯಿಸಿಕೊಂಡು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಸಂಪುಟ ವಿಸ್ತರಣೆಯ ಗೊಂದಲದ ಮಧ್ಯೆ ಡಿಕೆಶಿ ಈ ಡಿನ್ನರ್ ಮೀಟಿಂಗ್ ಮಾಡಿರೋದು ಕುತೂಹಲ ಮೂಡಿಸಿದೆ. ಈ ಸಭೆಯ ಮೂಲಕ ನಾಯಕರ ವಿಶ್ವಾಸ ಗಳಿಸಲು ಮುಂದಾಗಿದ್ದು, ಒಂದು ವೇಳೆ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಸಿಗದಿದ್ರೆ ಮುನಿಸಿಕೊಳ್ಳದಂತೆ ನೋಡಿಕೊಳ್ಳೋದಕ್ಕೆ ತಂತ್ರ ರೂಪಿಸಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ರೂ ಕೂಡ ನಿಮ್ಮ ಜೊತೆಗೆ ನಾನಿದ್ದೀನಿ ಅನ್ನೋ ವಿಶ್ವಾಸ ತುಂಬೋ ಕೆಲಸ ಮಾಡಿದ್ದಾರೆ. ಆತ್ಮೀಯರೇ, ಡಿಕೆ ಶಿವಕುಮಾರ್ ಕಿತ್ತೂರು ಕರ್ನಾಟಕದಿಂದಲೇ ತಮ್ಮ ರಾಜಕೀಯದ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ. ಇದರ ಹಿಂದೆ 10 ಕಾರಣ ಇದೆ. ಯಾಕಂದ್ರೆ 2023ರಲ್ಲಿ ಇಡೀ ಕಿತ್ತೂರು ಕರ್ನಾಟಕವೇ ಕಾಂಗ್ರೆಸ್ ಕೈ ಹಿಡಿದಿತ್ತು. ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿ ಬಂದಿದ್ರು. ಹೀಗಾಗಿ 2028ರ ಚುನಾವಣೆಗೂ ಕಿತ್ತೂರು ಕರ್ನಾಟಕವನ್ನೇ ಸಿಎಂ ಡಿಕೆಶಿ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಅಲ್ಲದೆ ಸಿದ್ದರಾಮಯ್ಯಗೆ ಬೆಂಬಲ ನೀಡಿದಂತೆ ತಮಗೂ ಬೆಂಬಲ ನೀಡುವಂತೆ ಸಂದೇಶ ನೀಡಿದ್ದಾರೆ. 2028ರ ವಿಧಾನಸಭೆ ಹಾಗೂ 29ರ ಲೋಕಸಭಾ ಚುನಾವಣೆಗೆ ಒಗ್ಗಟ್ಟಿನಿಂದ ಹೋಗೋಣ ಅನ್ನೋ ಸಂದೇಶವನ್ನ ನೀಡಿ ಬಂದಿದ್ದಾರೆ. ಆತ್ಮೀಯರೇ, ಡಿಕೆಶಿಯ ಈ ಸ್ಟ್ರಾಟಜಿ ನಿಜಕ್ಕೂ ವರ್ಕೌಟ್ ಆಗುತ್ತೆ. ಕಾಂಗ್ರೆಸ್ನ ಶಾಸಕರಿಗೆ ಬೇಕಿರೋದು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ಶುರುವಾಗಿದೆ. ಇನ್ನೇನು 2 ವಾರದಲ್ಲಿ ಸಚಿವರ ಆಯ್ಕೆ ನಡೆಯುತ್ತೆ.
ಆದ್ರೆ ಇರೋ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಮಂದಿ ಕಣ್ಣಿಟ್ಟಿದ್ದಾರೆ. ಆಸೆ ಪಟ್ಟವರಿಗೆಲ್ಲ ಸಚಿವ ಸ್ಥಾನ ಸಿಗದಿದ್ದಾಗ ನಿರಾಸೆಗೊಳ್ಳೋದು, ಪಕ್ಷದ ವಿರುದ್ಧವೇ ಮುನಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ಮನಗಂಡೆ ಡಿಕೆಶಿ ಈ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಿರೋದು. ಒಂದು ವೇಳೆ ಸಚಿವ ಸ್ಥಾನ ಸಿಗದಿದ್ರು ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸಹಕಾರಿ ಆಗ್ತೀನಿ ಅನ್ನೋ ಅಭಯ ನೀಡ್ತಿರೋದು. ಇದು ನಿಜಕ್ಕೂ ಒಂದೊಳ್ಳೆ ಮೂವ್. ಮುಂದೆ ಆಗೋ ಅನಾಹುತಗಳಿಗೆ ಈಗಲೇ ಬ್ರೇಕ್ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ ಎಲ್ಲಾ ಶಾಸಕರನ್ನು ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ. ಡಿಕೆಶಿಯ ಈ ಪ್ಲಾನ್ ಈಗಿರೋ 2 ವರ್ಷಕ್ಕಲ್ಲ, ಮುಂದೆ 2028ರ ಚುನಾವಣೆ ಆದ ಮೇಲೂ ನಾವೇ ಗೆಲ್ಲೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆಗ ತಮ್ಮ ಪರ ನಿಲ್ಲುವಂತೆ ಈಗಲೇ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಒಟ್ನಲ್ಲಿ ಸಿದ್ದು ಹೋದ ಹಾದಿಯಲ್ಲೇ ಡಿಕೆಶಿ ಹೋಗ್ತಾ ಇದ್ದು ದೊಡ್ಡದೊಂದು ಸಂದೇಶ ನೀಡ್ತಿರೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.